ಶಾಸಕ ಅಶೋಕ್ ರೈ ಹಿಟಾಚಿ ಬಳಸಿ ಖಾಸಗಿ ಕಟ್ಟಡವನ್ನ ಧ್ವಂಸ ಮಾಡಿದ್ದು ಈಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಜಾತ್ರೆಗಾಗಿ ಜಾಗ ಸಾಲುತ್ತಿಲ್ಲ ಎಂಬ ನೆಪದಲ್ಲಿ ಖಾಸಗಿ ಕಟ್ಟಡವನ್ನ ಧ್ವಂಸ ಮಾಡಿರುವುದನ್ನ ಸಮರ್ಥನೆ ಮಾಡಿಕೊಂಡಿರುವ ಶಾಸಕ ಅಶೋಕ್ ರೈ ದೇವರಿಗಾಗಿ 1000 ಕೇಸ್ಗಳನ್ನು ಹಾಕಿಸಿಕೊಳ್ಳೋಕೆ ರೆಡಿ ಅಂತಿದ್ದಾರೆ. ಹಿಟಾಚಿ ಹತ್ತಿದ್ರು, ಕಟ್ಟಡ ಧ್ವಂಸಗೊಳಿಸಿದ್ರು. ಯಾರಾದರೂ ನೋಡಿದ್ದೀರಾ? ಶಾಸಕರೊಬ್ಬರು ಹಿಟಾಚಿಯನ್ನ ಬಳಸಿ ಕಟ್ಟಡ ಕೆಡವುವುದನ್ನು ನೋಡಿದ್ದೀರಾ? ನೋಡಿಲ್ಲ ಅಂದ್ರೆ ಇಲ್ಲೊಮ್ಮೆ ನೋಡಿ. ಇವರು ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ರೈ ಹಿಟಾಚಿ ಮೇಲೆ ಕೂತ್ಕೊಂಡು ಕಟ್ಟಡ ಕೆಡವುತ್ತಾ ಇದ್ದಾರೆ. ತಮಗೂ ಹಿಟಾಚಿ ಬಳಸಿ ಕೆಲಸ ಮಾಡೋಕ್ ಬರುತ್ತೆ ಅನ್ನೋ ಹಾಗೆ ಕಟ್ಟಡವನ್ನ ಧ್ವಂಸ ಮಾಡುತ್ತಾ ಇದ್ದಾರೆ. ಈ ಮೂಲಕ ತಮ್ಮ ಮೇಲೆ ಒಂದು ವಿವಾದವನ್ನ ಎಳ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ಅವರು ಹಿಟಾಚಿಯಲ್ಲಿ ಕೆಡವುತ್ತಾ ಇರೋದು ತಮ್ಮ ಕಟ್ಟಡವನ್ನಲ್ಲ, ಬೇರೊಬ್ಬರ ಕಟ್ಟಡವನ್ನ, ಕೋರ್ಟ್ ಅಧೀನದಲ್ಲಿದ್ದ ವಿವಾದಾತ್ಮಕ ಕಟ್ಟಡವನ್ನ. ಜಾತ್ರೆಗೆ ಅಡ್ಡಿ ಅಂದ್ರು, ಕಟ್ಟಡ ಉರುಳಿಸಿದ್ರು. ಕರಾವಳಿಯ ಅತಿದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೆ ಕೂಡ ಒಂದು. ಈ ಜಾತ್ರೆಗೆ ಲಕ್ಷಾಂತರ ಮಂದಿ ಬರ್ತಾರೆ. ಈ ಜಾತ್ರೆಗೆ ಇಡೀ ಕರಾವಳಿಯೇ ಕಾತರದಿಂದ ಕಾಯುತ್ತೆ. ಈ ಜಾತ್ರೆಗೆ ಏಪ್ರಿಲ್ 10ರಂದು ಚಾಲನೆ ನೀಡಿ ಏಪ್ರಿಲ್ 20ಕ್ಕೆ ಮುಗಿಸಲಾಗಿತ್ತು. ಜಾತ್ರೆಯೂ ಅದ್ಧೂರಿಯಾಗಿ ನಡೆಯಿತು. ಆದರೆ ಏಪ್ರಿಲ್ 14ರಂದು ಜಾತ್ರೆಗೆ ಹೆಚ್ಚಿನ ಜನರು ಬರೋದ್ರಿಂದ ಜಾಗ ಸಾಲೋದಿಲ್ಲ ಅಂಥೇಳಿ ಪುತ್ತೂರು ಶಾಸಕ ಅಶೋಕ್ ಹಿಟಾಚಿ ಮೇಲೆ ಹತ್ತಿದ್ರು. ಖಾಸಗಿ ಕಟ್ಟಡವೊಂದನ್ನು ಧ್ವಂಸ ಮಾಡಿದ್ರು. ಇದು ಭಾರೀ ವಿವಾದಕ್ಕೆ ಕಾರಣವಾಯಿತು. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೆಗೆ ಜಾಗ ಸಾಲುತ್ತಿಲ್ಲ ಎಂಬ ನೆಪದಲ್ಲಿ ಖಾಸಗಿ ಕಟ್ಟಡವನ್ನ ರಾತ್ರೋರಾತ್ರಿ ಶಾಸಕರು ಒಡೆದುಹಾಕಿದ್ರು ಅಂತ ದೂರು ದಾಖಲಾಯಿತು. ರೈ ವಿರುದ್ಧ ಕೇದಿಗೆ ಕುಟುಂಬ ದೂರು. ಶಾಸಕ ಅಶೋಕ್ ರೈ ಏಕಾಏಕಿ ಕಟ್ಟಡವನ್ನ ಧ್ವಂಸ ಮಾಡಿದ್ರು. ಪೇಟೆ ಅಗಲೀಕರಣ ನೆಪದಲ್ಲಿ ಕಟ್ಟಡವನ್ನ ಉರುಳಿಸಲಾಗಿತ್ತು. ಬಂಟ್ವಾಳದ ಕೇದಿಗೆ ಕುಟುಂಬಕ್ಕೆ ಸೇರಿದ ಕಟ್ಟಡ ಇದಾಗಿದ್ದು 1951ರಿಂದಲೂ ಈ ಆಸ್ತಿ ವ್ಯಾಜ್ಯ ಕೋರ್ಟ್ನಲ್ಲಿದೆ. ಕೋರ್ಟ್ ಅಧೀನದಲ್ಲಿದ್ದ ಕಟ್ಟಡದ ತೆರವು ಆಗಿರೋ ಕಾರಣಕ್ಕೆ ಶಾಸಕ ಅಶೋಕ್ ರೈಗೆ ಈಗ ಕಾನೂನು ಸಂಕಷ್ಟ ಎದುರಾಗಿದೆ. ಶಾಸಕರ ವಿರುದ್ಧ ಕೇದಿಗೆ ಕುಟುಂಬ ಕಾನೂನು ಸಂಘರ್ಷ ನಡೆಸಲು ಮುಂದಾಗಿದ್ದು, ಅಶೋಕ್ ರೈ ವಿರುದ್ಧ ಕ್ರಮಕ್ಕೆ ಕೇದಿಗೆ ಕುಟುಂಬಸ್ಥರು ಒತ್ತಾಯ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಮಹಾಲಿಂಗೇಶ್ವರ ದೇಗುಲ ಕಮಿಟಿ ವಿರುದ್ಧವೂ ಕೇಸ್ ದಾಖಲಿಸಲಾಗಿದೆ. ದೇವರಿಗಾಗಿ 1000 ಕೇಸ್ ಹಾಕಿಸಿಕೊಳ್ಳಲು ರೆಡಿ. ದೇವರ ಜಾತ್ರೆ ಸಂದರ್ಭದಲ್ಲಿ 30,000ಕ್ಕೂ ಹೆಚ್ಚು ಜನ ಈ ಜಾಗದಲ್ಲಿ ಸೇರ್ತಾರೆ. ಆದ್ದರಿಂದ ಹಳೆಯ ಕಟ್ಟಡ ಇರುವುದು ಸೂಕ್ತವಲ್ಲ. ಹಾಗಾಗಿ ಒಡೆದು ಹಾಕಲಾಗಿದೆ ಎಂದು ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಹೇಳುತ್ತಿದ್ದಾರೆ. ಶಾಸಕರು ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದು, ದೇವಸ್ಥಾನಕ್ಕಾಗಿ ಎಷ್ಟು ಕೇಸು ಬಂದರೂ ಎದುರಿಸುತ್ತೇನೆ, ದೇವರಿಗಾಗಿ 1000 ಕೇಸ್ ಹಾಕಿಸಿಕೊಳ್ಳಲು ನಾನು ರೆಡಿ ಅಂತಿದ್ದಾರೆ. ಅವರ ಹತ್ರ ತುಂಬಾ ಸಲ ವಿನಂತಿಗಳನ್ನು ಮಾಡಿಕೊಂಡಿದ್ವಿ. ಹಳೆಯ ಕಟ್ಟಡ ಇದೆ, ನಮಗೆ ಕಟ್ಟಡ ತೆರವುಗೊಳಿಸಬೇಕು, ಜಾಗದ ಬಗ್ಗೆ ಏನು ಕಾಳಜಿ ಇಲ್ಲ. ಏನು ಉಲ್ಲಾಲ್ತಿ ಬರುವಾಗ ರಸ್ತೆ ಇದೆ, ಸುಮಾರು 30,000 40,000 ಜನ ಅಲ್ಲಿ ಬರ್ತಾರೆ. ಅದನ್ನು ತೆರವುಗೊಳಿಸಬೇಕು ಅಂತ ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡಿದ್ದೀವಿ. ಆನಂತರ ಇಲ್ಲಿ ನಮಗೆ ಯಾರು ಗೊತ್ತಿದ್ರು ಅವರ ಹತ್ರ ಹೇಳಿ, ಅದು ಆಲ್ರೆಡಿ ಕೋರ್ಟ್ ಆದೇಶ ಇದೆ, ಮತ್ತೆ ನಗರಸಭೆ ಅದನ್ನು ಸೀಸ್ ಮಾಡಿದೆ, ತೆರವುಗೊಳಿಸಬೇಕಂತ ಆದೇಶ ಮಾಡಿದೆ. ಆ ಉದ್ದೇಶ ಇಟ್ಕೊಂಡು ನಾವು ಅದನ್ನು ಬರುವಂತ ದಾರಿಯಲ್ಲಿರುವಂತ ಒಂದು ಹಳೆಯ 2 ಕಟ್ಟಡಗಳನ್ನು ನಾವು ತೆರವುಗೊಳಿಸುವಂತ ಕೆಲಸವನ್ನು ಮಾಡಿದೆವು. ಮಹಾಲಿಂಗೇಶ್ವರನಿಗಾಗಿ ಒಂದಲ್ಲ 1000 ಕೇಸು ನಮ್ಮ ಮೇಲೆ ಬೀರಲಿ. ಆ ಭಕ್ತಾಳಿಗಾಗಿ, ಆ ಮಹಾಲಿಂಗೇಶ್ವರ ಕ್ಷೇತ್ರಕ್ಕಾಗಿ 1000 ಕೇಸು ಬಿದ್ದರೂ ನಾವು ಖಂಡಿತ ದೇವರಿಗಾಗಿ, ಜನರಿಗಾಗಿ ಮಾಡುವಂತ ಕೆಲಸಕ್ಕೆ ಹಿಂಜರಿಯುವುದಿಲ್ಲ. ಅತಿಕ್ರಮಣ ಮಾಡಿ ಹಳೆಯ ಕಟ್ಟಡವನ್ನ ನೆಲಸಮ ಮಾಡಿದ್ದು ಕೇದಿಗೆ ಕುಟುಂಬದವರನ್ನ ಕೆರಳಿಸಿದೆ. ಆದ್ದರಿಂದ ಕೇದಿಗೆ ಕುಟುಂಬ ಅಶೋಕ್ ರೈ ಮತ್ತು ದೇವಸ್ಥಾನ ಕಮಿಟಿ ಅಧ್ಯಕ್ಷ ಪಂಜಿಗುಡ್ಡೆ ಈಶ್ವರ್ ಭಟ್ ವಿರುದ್ಧ ಪುತ್ತೂರು ನಗರ ಠಾಣೆಗೆ ದೂರು ನೀಡಿದ್ದಾರೆ. ದೇವಿಯ ಕಟ್ಟೆ ಪೂಜೆ ಮೊದಲಿನಿಂದಲೂ ಆಗುತ್ತಿದ್ದು ಯಾವುದೇ ತೊಂದರೆಯಾಗಿಲ್ಲ. ಈಗ ಯಾಕೆ ತೊಂದರೆ ಆಗಬೇಕು? ಶಾಸಕರು ನಮಗೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಒಡೆದು ಹಾಕಿದ್ದು ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಾರೆ. ಅಲ್ಲಿನ ವ್ಯಾಜ್ಯ ಇನ್ನೂ ಕೋರ್ಟ್ನಲ್ಲಿದ್ದು ಇನ್ನೂ ಆದೇಶ ಬಂದಿಲ್ಲ ಅಂತಿದ್ದಾರೆ ಕೇದಿಗೆ ಕುಟುಂಬದವರು. ಇಲ್ಲ, ನನಗೆ ಗೊತ್ತಿದ್ದಾಗೆ ಏನಿಲ್ಲ. ಆದರೆ ಮರುದಿವಸ ನಾನು ನೋಡಿದ ವಿಡಿಯೋದಲ್ಲಿ ಇವರು ಮಧ್ಯಾಹ್ನ ಬಂದು ಯಾರು ಅಂಗಡಿಯವರಿಗೆ ಹೇಳಿದಾರಂತೆ, ಇಂದಿನ ಪುರ ಬಯ್ಯ ದರ್ಪೆರಂಡು
ಲಕ್ಕದು ಪೋಡು ಎಲ್ಲರೂ ಎದ್ದು ಹೋಗಬೇಕು ಅಂತ ಹೇಳುವಂಥದ್ದು. ಕೆಲವರು ಅವರ ಹತ್ರ ಸ್ವಲ್ಪ ಇದು ಸಮಯ ಕೊಡಿ, ಬೇಡ ನಾವು ಎಷ್ಟೋ ವರ್ಷದಿಂದ ಇದ್ದೇವೆ ಅಂತ ಹೇಳುವುದೆಲ್ಲ ನಾನು ವಿಡಿಯೋದಲ್ಲಿ ನೋಡಿದ್ದೇನೆ. ಅವರು ಕೋರ್ಟ್ ಅಧೀನದಲ್ಲಿರುವಂಥ ಜಾಗವನ್ನು ಅತಿಕ್ರಮಿಸಿರುವುದನ್ನು ನಾವು ಸ್ಪಷ್ಟವಾಗಿ ಖಂಡಿಸ್ತೇವೆ. ಯಾಕಂತ ಹೇಳಿದರೆ ಕೋರ್ಟ್ ರಿಸೀವರ್ ಆಗಿರುವವು ನನ್ನದು ಆಸ್ತಿ ನನ್ನ ಸ್ವಾಧೀನದಲ್ಲಿದೆ. ಹಾಗಾಗಿ ನಾನು ಅದನ್ನು ಸೂಕ್ತವಾದ ರೀತಿಯಲ್ಲಿ ಕಾನೂನಿನ ಕ್ರಮದ ಅಡಿಯಲ್ಲಿ ಅದನ್ನು ಖಂಡಿಸ್ತಾ ಇದ್ದೇನೆ. ಅದರ ಕಾನೂನಿನ ಕ್ರಮಗಳನ್ನು ತಗೊಳ್ತಾ ಇದ್ದೇವೆ ಮುಂದೆ. ಈಗ ಸದ್ಯಕ್ಕೆ ಕಾನೂನು ಸಂಘರ್ಷ ಶುರುವಾಗಿದೆ. ಕಟ್ಟಡದ ತೆರವಿಗೆ ಆದೇಶ ಇದೆ ಅಂತ ಅಶೋಕ್ ರೈ ಹೇಳ್ತಾ ಇದ್ದು, ಇಲ್ಲ ಅಂತಿದ್ದಾರೆ ಕೇದಿಗೆ ಕುಟುಂಬದವರು. ಯಾರು ಹೇಳ್ತಿರೋದು ನಿಜ ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡುತ್ತಿದೆ.